ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ನೋಡಿ, ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು 2 ಇಡ್ಲಿ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಒಂದು ಬೆಣ್ಣೆ, ಪನ್ನೀರು ಬಾಯ್ಲಿಂಗ್ ವಾಟರಲ್ಲಿ ಒಂದು 2 ಮಿನಿಟ್ಸ್ ಬಿಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಪನ್ನೀರ್ ತೊಗೊಂಡಿದ್ದೀನಿ, ಒಂದು ಕ್ಯೂಬಲ್ಲಿ ಹಾಫ್ ತೊಗೊಂಡಿದ್ದೀನಿ ನಾನು ಅಷ್ಟೇ ಪನ್ನೀರು. ಆಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಟೊಮೆಟೊ, ಒಂದು 5-6 ಪೀಸು ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಆಮೇಲೆ ನೋಡಿ ಇಲ್ಲಿ ಖಾರದ ಪುಡಿ 1 ಸ್ಪೂನು, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅರಿಶಿನ ಪುಡಿ, ಆಮೇಲೆ ಗರಂ ಮಸಾಲ ಇದು ಪಾವ್ ಭಾಜಿ ಮಸಾಲ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ, ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ಈಗ ನಾನು ಚೂರು ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ನಾನೊಂದು ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಒಂದು ಹಾಫ್ ಪೀಸಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ನಾನು, ಒಂದು ಹಾಫ್ ಪೀಸಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಒಂದು ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಕು. ನೋಡಿ, ನಾನು ಈ ಸ್ಪೂನಲ್ಲೇ ಪೌಡರ್ ಎಲ್ಲ ತೊಗೊಂಡಿದ್ದೀನಲ್ಲ, ಗರಂ ಮಸಾಲ, ಪಾವ್ ಭಾಜಿ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ ಮಾತ್ರ ಚಿಕ್ಕ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ಈಗ ನೋಡಿ, ನಾನು 1 ಸ್ಪೂನಷ್ಟು ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದಾದ್ಮೇಲೆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬನ್ನಿ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಶುಂಠಿ ನಾನೇನು ಹಾಕಲಿಲ್ಲ, ಶುಂಠಿ ಹಾಕಿದ್ರೆ ಟೇಸ್ಟ್ ಹೆಂಗೆ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ನಾನು ಶುಂಠಿ ಏನು ಹಾಕಲಿಲ್ಲ. ಸೊ ಬೆಳ್ಳುಳ್ಳಿ ಒಂದೇ ಸಾಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಎಲ್ಲೋ ಕಲರ್ ಬರಬೇಕು ಈರುಳ್ಳಿ. ಸೊ ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇಡ್ಲಿನಲ್ಲಿ ಪನ್ನೀರ್ ಹಾಕಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಸೊ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ನೀವು ಹೇಳಬೇಕು ಕಮೆಂಟಲ್ಲಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಉರಿ ನಾರ್ಮಲಾಗೇ ಇಟ್ಕೊಳ್ಳಿ, ಫ್ಲೇಮ್ ಜಾಸ್ತಿ ಇಟ್ಕೊಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅಡುಗೆ ಮೇಲೆ ಫೋಕಸ್ ಮಾಡೋಣ. ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಲ್ವಾ? ಎಲ್ಲರದ್ದು ಹೆಲ್ತ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು. ನಾನು ಸಬ್ಸ್ಕ್ರೈಬ್ ಮಾಡಿದವ್ರು ಎಲ್ಲರಿಗೂ ತುಂಬ ಹೃದಯದ ಥ್ಯಾಂಕ್ಸ್. ಪ್ಲೀಸ್ ಆದಷ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸ್ ಜೊತೆ ಶೇರ್ನ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಮಾಡಿಕೊಡ್ಬೋದು ಮಕ್ಕಳಿಗೆ, ಸ್ನ್ಯಾಕ್ಸ್ ಟೈಪಲ್ಲಿ. ಇಲ್ಲ ಅಂತ ಹೇಳ್ಬಿಟ್ಟು ಅಂತಂದರೆ ಈವ್ನಿಂಗ್ ಮನೆಯಲ್ಲೇ ಇರ್ತಾರಲ್ವ ಮಕ್ಕಳು, ಸೊ ಆವಾಗ ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ. ಯೂಶಲಿ ಮಕ್ಕಳೆಲ್ಲ ಪನ್ನೀರ್ ಇಷ್ಟಪಡ್ತಾರೆ. ಡೈರೆಕ್ಟ್ ಹಂಗೆ ಹಾಕಬೇಡಿ, ಬಾಯ್ಲಿಂಗ್ ವಾಟರಲ್ಲಿ
ಒಂದು 2 ಮಿನಿಟ್ಸ್ ಡಿಪ್ ಮಾಡಿ ಆಮೇಲೆ ಪನ್ನೀರನ್ನ ಎತ್ಕೊಂಡು ಇದು ಮಾಡಿಕೊಡ್ಬೇಕು. ಡೈರೆಕ್ಟ್ ನಾನು ಹಾಕಲ್ಲ, ಯಾವಾಗಲೂ ನಾನು ಬಾಯ್ಲಿಂಗ್ ವಾಟರಲ್ಲಿ ಇದನ್ನು ಸೋಕ್ ಮಾಡಿ ಒಂದು 2-3 ಮಿನಿಟ್ಸು ಆಮೇಲೆ ತೊಗೊಂಡು ಮಾಡೋದು ನನ್ನ ಪನ್ನೀರು. ಯಾವುದೇ ಪನ್ನೀರ್ ರೆಸಿಪೀಸ್ ಆಗಲಿ ನಾನು ಸೇಮ್ ಅದೇ ಥರನೇ ಮಾಡೋದು. ಡೈರೆಕ್ಟ್ ನಾನು ಹಾಕಲ್ಲ, ತೊಗೊಂಡು ಬಂದಿದ್ದು ನಾನು ಪ್ಯಾಕೆಟಿಂದ ತೊಗೊಂಡ್ಬಂದಿದ್ದು ನಾನು ಡೈರೆಕ್ಟ್ ಹಾಕಲ್ಲ ನಾನು. ನೋಡಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ. ಸೊ ನಾನೀಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ ಈಗ ಇಡ್ಲಿನೂ ಪನ್ನೀರನ್ನ ಈ ಥರ ಪುಡಿ ಮಾಡ್ಕೊಳ್ಳೋಣ. ಪೀಸ್ ಮಾಡಬೇಕಾದ್ರೂ ಹಾಕ್ಕೋಬೋದು ಇಡ್ಲಿನ, ಬಟ್ ಈ ಥರ ಪುಡಿ ಮಾಡಿ ಹಾಕಿ ನೋಡೋಣ, ಮಿಕ್ಸ್ ಆಗುತ್ತೆ. ನೋಡಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಒಂದು ಚಿಕ್ಕದು ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೆ, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗಲೇ 1 ಸ್ಪೂನಷ್ಟು ನಾನು ಉಪ್ಪು ಹಾಕ್ಬಿಡ್ತೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು, ತುಂಬ ಜಾಸ್ತಿ ಆಗಿಬಿಟ್ರೆ ಕಷ್ಟ, ಯಾಕಂದರೆ ನೀರು ಹಾಕಲ್ವಲ್ಲ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ನೋಡಿ ಇದು ಕ್ಯಾರೆಟ್ ಹಾಕಿದ್ದೀನಲ್ಲ, ಇದರಲ್ಲೇ ನಾನು ಗರಂ ಮಸಾಲ 1 ಸ್ಪೂನು, 1 ಸ್ಪೂನ್ ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಚಿಕ್ಕ ಸ್ಪೂನಲ್ಲಿ ಅರಿಶಿನನೂ ಪಾವ್ ಭಾಜಿ ಮಸಾಲ 1 ಸ್ಪೂನ್. ಇದು ಚೆನ್ನಾಗಿ ಎಣ್ಣೆ ಮೇಲೆ ಫ್ರೈ ಆಗುತ್ತಲ್ವ, ಹಾಗಾಗಿ ಮಸಾಲೆ ಎಲ್ಲನೂ ಡೈರೆಕ್ಟ್ ಇದರಲ್ಲೇ ಹಾಕ್ಬಿಟ್ರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸ್ಲಿಮ್ಮಾಗಿ ಇಟ್ಕೊಳ್ಳಿ ಫ್ಲೇಮ್ನ, ಜಾಸ್ತಿ ಉರಿ ಇಟ್ಕೋಬೇಡಿ, ಸೀದೋಗ್ಬಿಡುತ್ತೆ. ಎಣ್ಣೆ ಒಂದು ಸ್ವಲ್ಪ ಹಾಕ್ತೀನಿ. ಯಾಕಂದರೆ ಇದು ಕೆಳಗಡೆ ತಳ ಹಿಡಿಯುತ್ತೆ, ಹಾಗಾಗಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನೋಡಿಕೊಂಡು. ಇದಾಗಿದೆ. ನಾನೀಗ ಇಡ್ಲಿನೂ ಪನ್ನೀರ್ ಎರಡನ್ನೂ ಪುಡಿ ಮಾಡಿಟ್ಕೊಂಡಿದ್ದೀನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಅಡುಗೆನಲ್ಲೂ ಯೂಸ್ ಮಾಡಿ, ತುಂಬ ಒಳ್ಳೆಯದು ಕೊತ್ತಂಬರಿ ಸೊಪ್ಪು. ಬೆಲೆ ಜಾಸ್ತಿ ಆಗಿದೆ, ಹಾಗಾಗಿ ಸ್ವಲ್ಪನೇ ಯೂಸ್ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪನೇ ತೊಗೊಬಂದು ಸ್ವಲ್ಪನೇ ಯೂಸ್ ಮಾಡ್ಕೋಬೇಕಷ್ಟೆ. ಅಡುಗೆಗಳಿಗೆ ಹಾಕಲಿಲ್ಲ ಅಂತಂದರೆ ಟೇಸ್ಟ್ ಇರಲ್ಲ, ಹಾಗಾಗಿ ಒಂಥರ ಟೇಸ್ಟ್ ಕಿಂಗ್ ಅದು ಕೊತ್ತಂಬರಿ ಸೊಪ್ಪು. ಮಾಡ್ಕೊಂಡು ಕೊಡಿ ಮಕ್ಕಳಿಗೆ, ರುಚಿಯಾಗಿರುತ್ತೆ. ಮಕ್ಕಳು ಅಂದಿರ ಎಲ್ಲರೂ ತಿಂತಾರೆ. ಒಂಥರ ಡಿಫ್ರೆಂಟಾಗೂ ಇರುತ್ತೆ. ಪನ್ನೀರು ಇರುತ್ತೆ, ಪನ್ನೀರಲ್ಲಿ ಪ್ರೋಟೀನ್ ಇರುತ್ತಲ್ವ, ಸೊ ಹಾಗಾಗಿ ಪನ್ನೀರು ಒಳ್ಳೆಯದು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ.
ನನಗೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಇಲ್ಲಿ, ಸೊ ಹಾಗಾಗಿ ನಾನು ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮಾಡಿ ತಿನ್ನಿ, ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ತುಂಬ ಚೆನ್ನಾಗಿದೆ. ಈ ಥರ ರೆಸಿಪಿ ಮಾಡ್ಕೊಳ್ಳಿ, ತಿನ್ನಿ, ಖುಷಿಯಿಂದ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.